ಸತಿಕುಲದಲ್ಲಿ ಎತ್ತಿ ಅವಳ ಸಾವಿಗೆ ಸರಿಯಾದ ಪ್ರತೀಕಾರವನ್ನು ಮಾಡ್ತೇನೆ. ನಮ್ಮ ತನಕ್ಕೆ ಭಂಗವಂತು ಅಂತಾದ್ರೆ ನಾವು ಶಾಪಯೋಧರು ಕ್ಷಣ ಮಾತ್ರದಲ್ಲಿ ಇಳಿಸಿದೆವು ಅಂತಾದ್ರೆ ಅಂಗೈಗೆ ಜಲ ಹೊಯ್ದು ಅದನ್ನೇ ಸುಡು 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 ಬೆಂಕಿಯಾಗಿಸಿ ಪ್ರಪಂಚವನ್ನು ಸುಡುವಷ್ಟರ ಮಟ್ಟಿಗೆ ನಮ್ಮ ಯೋಗ ಯೋಗ್ಯತೆ ಉಂಟೇ ಉಂಟು. ಯಾರೇ ಆಗಲಿ ಕರೆದಾಗ ಬರ್ಲಿಲ್ವ? ನಾನು ಎಲ್ಲೇ ಇದ್ರು ಕೂಡಲೇ ಬಾ. ಯಾವ ಸ್ಥಿತಿಯಲ್ಲಿದ್ರು ಬರ್ಲಿಲ್ವ? ನೀನು ಒಳಗಿನಿಂದ ಬಂದದ್ದ ಹೊರಗಿನಿಂದ ಬಂದದ್ದ? ಒಳಗೆ ನೀನು ಒಳಗೆ ಹೋಗ್ತೇನೆ ಆಗ್ಲೇ ಹೋಗಿ. ನಾನು ಯಾವಾಗ ಎಲ್ಲಿ ಹೋಗ್ತೇನೆ ಎಲ್ಲಿ ಇರ್ತೇನೆ ನಮ್ಮ ಮನೆಯವರಿಗೆ ಗೊತ್ತಿರುವುದಿಲ್ಲ. ನಿನ್ನ ಮನೆಯವರಿಗೆ ಗೊತ್ತಿರುವುದಿಲ್ಲ. ನನ್ನ ಮನೆಗೆ ಬಂದಿಯಲ್ಲ ನೀನು. ಯಾವಾಗ ಬಂದದ್ದು, ಎಂತದಕ್ಕೆ ಬಂದದ್ದು, ವಿಷಯ ಏನು, ಸಂಗತಿ ಎಂತದ್ದು, ಕೆಲಸ. ನನಗೆ ಸಿಟ್ಟು ಬರುವಾಗ ನೀನು ಅಡ್ಡ ಬಂದದ್ದೇ ಅಲ್ಲ. ಬ್ರಹ್ಮಾಂಡ ಬಂದ್ರೆ ಸುಟ್ಟು ಬಿಡ್ತೇನೆ. ಹೌದು ಉಂಟ? ಯಾರಾದ್ರೂ ಉಳಿದ ಬ್ರಹ್ಮಾಂಡ ಇಲ್ವಾ? ಅಲ್ಲ, ಸುಟ್ಟು ಉರುಹಿದ್ರೆ ಯಾರಾದ್ರೂ ಬದುಕಿ ಹೋಗ್ಲಿ, ಸಾಯ್ಲಿ. ನನ್ನ ಹೆಂಡತಿ ಸಾಯ್ಲಿಲ್ವಾ? ಎಲ್ಲ ಸಾಯ್ತು. ನನಗಾದ ಅನುಭವ ಎಲ್ಲರಿಗೂ ಆಗ್ಲಿ ಅಂತ ಭಾವಿಸಬಾರದು. ಆಗಬೇಕು ಆಗಬೇಕು. ನನ್ನ ಹೆಂಡತಿ ಸಾಯುವಾಗ ಯಾರಾದ್ರೂ ಮಾತಾಡಿದಾರ? ಸಾಯ್ಲಿ. ಯಾರೋ ಮಾತನಾಡಲಿ, ಯಾರು ಮಾತನಾಡುವವರು ಅಂತ ಬಂದದ್ದು ಈಗ. ಮತ್ತೆ ಇಷ್ಟು ಹೊತ್ತೆಲ್ಲ ಎಂತದ್ದು ಮಾಡಿದ್ವಿ? ಅದೆಲ್ಲ ಕಾಲಯಾಪನೆ ಮಾಡಿದ್ದಲ್ಲದೆ ನಾವೆಲ್ಲ ಮಾತನಾಡಿದ್ವಿ. ಮಾತುಗಾರರು ಆಡಿದ್ರೆ ಮಾತ್ರ ಅದು ಮಾತು. ಅಲ್ಲ, ನೀನು ಈ ಪ್ರಸಂಗದಲ್ಲಿ ಎಂತದ್ದು ನನಗೆ ಅರ್ಥ ಆಗ್ಲಿಲ್ಲಲ್ಲ. ಈಗ ನನ್ನ ಹೆಂಡತಿ ಸತ್ತದಕ್ಕೆ ನನಗೆ ಸಿಟ್ಟು ಬಂದಿದೆ, ನಾನು ಹರ್ತಾ ಇದ್ದೇನೆ. ನೀನು ಎಂತದ್ದು ಮಾತಾಡಿ ಸಮಾಧಾನ ಹೇಳಲಿಕ್ಕೆ ಬಂದದ ನೀನು? ಅಲ್ಲ, ಮತ್ತೆ ಸಿಟ್ಟು ಯಾಕೆ ಅಂತ ಕೇಳಲಿಕ್ಕೆ ಬಂದದ್ದು. ಎಲ್ಲ ಕತೆ ಮುಗಿದ ಮೇಲೆ ಅವನಿಗೆ ಇವ ಏನಾಗಬೇಕು ಅಂತ ಕೇಳಿದ ಹಾಗೆ ನೀನು ಮತ್ತೆ ನೋಡಿದ್ದೆಂತದ್ದು ತೂಕಡಿಸಿದ್ದ ನೀನು? ಇಲ್ಲಿ ಆಗದಿಂದ ಹೇಳ್ತಾ ಇದ್ದೇನೆ, ನನ್ನ ಹೆಂಡತಿ ಕೊಲೆಯಾಗಿ ಬಿದ್ದಿದ್ದಾಳೆ, ಯಾವನೋ ಒಬ್ಬ ಕೊಂದಿದ್ದಾನೆ, ಅದಕ್ಕೆ ಸಿಟ್ಟು, ಸುಡ್ತೇನೆ ಪ್ರಪಂಚ ಅಂತ. ಅಲ್ಲ, ಯಾರೋ ಒಬ್ಬ ಕೊಂದಿದ್ದಾನೆ ಅಂತ ಆ ಜಿಜ್ಞಾಸೆ ಯಾಕೆ? ಕೊಂದದ್ದು ನಾನೇ ಅಲ್ವಾ? ಮತ್ತೆ ಎಷ್ಟು ದೊಡ್ಡ ಕೆಲಸ ಬೇರೆ ಅಲ್ಲ. ಎಷ್ಟು ಧೈರ್ಯ ಇವನಿಗೆ! ಸತ್ತ ಹೆಂಡತಿಯ ಗಂಡನ ಎದುರು ಯಾರ್ಯಾರು ಕೊಂದದ್ದಲ್ಲ, ನಾನೇ ಕೊಂದದ್ದು. ನೀನು ದೊಡ್ಡ ಗಣಕಾರ್ಯ ಮಾಡಿದಿಲ್ಲಿ ಅಲ್ಲ, ಯಾಕೆ ಕೊಂದದ್ದು? ಏನಾದ್ರೂ ಸಾಲ ಉಂಟಾ ನಮ್ಮೊಳಗೆ? ಖಂಡಿತ. ನನ್ನ ಹೆಂಡತಿ ಏನಾದ್ರೂ ನಿನಗೆ ತೊಂದರೆ ಮಾಡಿದ್ದಾಳ? ಬಹುವಾಗಿ ಇಲ್ಲ, ಬಂದ ಮೇಲೆ ಸ್ವಲ್ಪ ತೊಂದರೆ ಆಯ್ತು. ಸ್ವಲ್ಪ ತೊಂದರೆ ಆದ್ರೆ ಕೊಲ್ಲುದಾ? ನಿರ್ವಾಹ ಇಲ್ಲ. ಅವಳ ಗಂಡ ನಾನು ಜೀವಂತ ಇಲ್ವಾ? ನನ್ನಲ್ಲಿ ಹೇಳುವುದಲ್ವಾ? ಒಬ್ಬ ಜೀವಕ್ಕೆ ಹೆದರುವುದಿಲ್ಲ, ನಾನು ಸತ್ರು ಹೆದರುವುದಿಲ್ಲ ಅಂತಾದ್ರೆ ಅವನಿಗೆ ಸಾಯಿಸಿ ತೋರಿಸಬೇಕು. ಅವಳು ಅಷ್ಟು ಹೇಳಿದ್ಲ? ಅವಳು ಹೇಳಿದ್ದು ಯಾರ ಧೈರ್ಯದಲ್ಲಿ? ಅವಳ ಗಂಡ ನಾನು ಅಂತ.
ನನ್ನ ಪರಿಚಯ ಇಲ್ವಾ ನಿನಗೆ? ಇತ್ತು. ನಿನ್ನನ್ನು ನಾನು ಯಾವಾಗಲೂ ನೋಡುದಿಲ್ವಾ? ಕಣ್ಣು ಮುಚ್ಚಿ ನೋಡುದಿಲ್ವಾ? ನನ್ನ ಮನಸ್ಸಿನೊಳಗೆ ನೀನು ಬರುವುದಿಲ್ವಾ? ನಾವು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಪೂರ್ಣಾಹುತಿಯ ಯಾಗಭಾಗವನ್ನು ತಗೊಳ್ಳುವ ಯಾರು? ನೀನಲ್ವಾ? ಹೌದಾ? ನೀನ್ ಯಾಕೆ ನಾನು ಹೇಳ್ತೇನೆ ಅನ್ಕೊಂಡೆ? ಯಾರಿಗೆ ಆಶ್ರಯ ಕೊಡಬಾರ್ದಿತ್ತೋ ಅಂತವರಿಗೆ ಆಶ್ರಯ ಕೊಟ್ಟದ್ದಕ್ಕಾಗಿ ಬಂದೆ. ಆಶ್ರಯ ಕೊಡಬಾರ್ದವರಿಗೆ ಕೊಟ್ಲು. ಯಾರಿಗೆ? ರಕ್ಕಸರಿಗೆ. ತಮಾಸುರನೆನ್ನುವಂತಹ ದೈತ್ಯನಿಗೆ ಇಲ್ಲಿ ಆಶ್ರಯವನ್ನು ಕೊಟ್ಟಿದ್ದ. ತಮಾಸುರ ಯಾಕೆ ಇಲ್ಲಿಗೆ ಬಂದದ್ದು? ಸ್ವರ್ಗಲೋಕಕ್ಕೆ ಹೋಗಿದ್ದ, ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದ, ದೇವೇಂದ್ರ ಹೊಡೆದು ಓಡಿಸಿದ, ಬೆನ್ನಟ್ಟಿಕೊಂಡು ಬಂದ, ಆಶ್ರಮದ ಒಳ ಹೊಕ್ಕ ಕಾವಿ ಬಟ್ಟೆಯನ್ನುಟ್ಟ, ಶಿಷ್ಯಂದಿರ ಹಾಗೆ ಸೇರಿಕೊಂಡು. ತಪ್ಪೇನು? ನೀವು ಹೇಳಿದಕ್ಕೆ ಇಲ್ಲಿ ದೇವಲೋಕಕ್ಕೆ ಹೋದದ್ದು ಯಾರು? ತಮಾಸುರ. ಅಲ್ಲಿ ಬೆಟ್ಟು ತಿಂದದ್ದು ತಮಾಸುರ, ಓಡಿದ್ದು ತಮಾಸುರ, ಇಲ್ಲಿ ಬಂದದ್ದು ತಮಾಸುರ, ಆಶ್ರಯ ಬೇಕು ಅಂತ ಕೇಳಿದ್ದು ತಮಾಸುರ, ಈಗ ಕಾವಿ ವಸ್ತ್ರವನ್ನು ಉಟ್ಟದ್ದು ತಮಾಸುರ. ನಿನಗೆ ಕಾವಿ ಬಟ್ಟೆ ಕಂಡ್ರೆ ಆಗುದಿಲ್ಲ, ಕಾವಿ ಉಟ್ಟವನ್ನು ನೋಡಿದ್ರೆ ಆಗುವುದಿಲ್ಲ ಅಂತಲ್ಲ, ಕಾವಿ ಉಟ್ಟವರು ಇಂತಹ ಕೆಲಸ ಮಾಡಿದ್ರೆ ಆಗುದಿಲ್ಲ. ಏನ್ ಮಾಡಿದ್ದಾರೆ ಕಾವಿ ಉಟ್ಟವರು? ದೇವೇಂದ್ರ ಇಲ್ಲಿಗೆ ಬಂದ, ಓಡಿ ಬಂದಂತಹ ತಮಾಸುರನನ್ನು ಆಶ್ರಯ ಕೊಟ್ಟಿದ್ದೀರಿ, ಬಿಟ್ಟು ಕೊಡಿ ಕೇಳಿ. ದೇವೇಂದ್ರನ ಅದಕ್ಕೆ ನಿಮ್ಮ ಹೆಂಡತಿ ಬಿಟ್ಟು ಕೊಡ್ಲಿಲ್ಲ. ಕೊಡ್ಲಿಕ್ಕಿಲ್ಲ ಅವಳು, ಕೊಡಬಾರದು ಹೇಳಿದ್ದೀರ ನೀವು? ಅಲ್ಲ, ನಾನೇ ಹೇಳ್ತೇನೆ ಅವಳಿಗೆ, ನಾನು ಆಶ್ರಮದಲ್ಲಿ ಇಲ್ಲದೆ ಇರುವಾಗ ನನ್ನ ಜಾಗ ಶೂನ್ಯ ಆಗಬಾರ್ದು, ನನ್ನನ್ನು ಯಾರೇ ಕೇಳಿಕೊಂಡು ಬರಲಿ, ನಾ ಇದ್ದು ಮಾಡಬೇಕಾದ ಕರ್ಮ ಏನುಂಟು ಅದನ್ನು ಲೋಪದೋಷ ಇಲ್ಲದಂತೆ ನೀ ಮಾಡಬೇಕು. ಅಲ್ಲಿ ಕಾಣ್ತದ ನಿಮಗೆ, ಅದು ಯಜ್ಞ ಕುಂಡ, ಅಲ್ಲಿ ಬೆಂಕಿ ಉರಿಯುತ್ತಾ ಉಂಟು, ಆ ಬೆಂಕಿ ನಂದದಂತೆ ಕಾಯ್ದುಕೊಳ್ಳಬೇಕಾದದ್ದು ಯಜಮಾನಿಯ ಕರ್ತವ್ಯ. ನಾ ಯಜಮಾನ, ನನ್ನ ಯಜ್ಞಾಗ್ನಿಗೆ ಬೇಕಾದಂತಹ ಹವಿಸ್ಸನ್ನು ಹಾಕುವುದು ಅವಳು. ನನ್ನ ಮನೆ ಎನ್ನುವುದು ಗೃಹಸ್ಥಾಶ್ರಮ, ಗೃಹಸ್ಥರಿಗೆ ಯಾವತ್ತೂ ಇಲ್ಲಿ ಜಾಗ ಉಂಟು. ಎಂಥದ್ದೇ ಮಾಡಲಿ, ಮಾಡುವವರಿಗೆ ಧರ್ಮ ಅದಾದ್ರೆ ಕಾಯುವುದು ನಮಗೆ ಧರ್ಮ. ಆಶ್ರಮದ ಒಳಗೆ ನುಗ್ಗಿದ ಮೇಲೆ ತಮಾಸುರ ನಿಮಗೇನಾದ್ರೂ ತೊಂದರೆ ಮಾಡಿದ್ದಾನ? ಆಶ್ರಮದ ಒಳಗೆ ಬಂದ ಮೇಲೆ ತೊಂದರೆ ಏನು? ರಕ್ಕಸರು ದೇವಲೋಕಕ್ಕೆ ಮುತ್ತುವುದೇನು ಹೊಸ್ತ? ಅಲ್ಲಿ ಸೋಲ್ತಾರೆ ಕೆಲವರು. ದೇವೇಂದ್ರ ಓಡಿದ ಪ್ರಕರಣ ಇಲ್ವಾ? ಈ ಸಲ ರಕ್ಕಸರು ಓಡಿದ್ರು ಅಂತ ಅವ ಬೆನ್ನಟ್ಟಬಹುದಾ? ಸೋತು ನಿರಾಯುಧರಾಗಿ ಯುದ್ಧ ಕಣಕ್ಕೆ ಬೆನ್ನು ಹಾಕಿದವರನ್ನು ಓಡಿ ಕೊಲ್ಲುವುದು ಅಥವಾ ಓಡಿ ಬಡಿಯುವುದು ಇದು ಸರಿಯಾ? ಸರಿಯಲ್ಲ. ಅಲ್ಲದ ಕಾರಣವೇ ಇಲ್ಲಿ ಬಂದಾಗ ನಿನ್ನ ಮಡದಿಯಿಂದ ಆತ ಶಿಕ್ಷೆಯನ್ನು ಅನುಭವಿಸಿದ. ಅವರ ಕೈಗಳು ಸ್ತಂಭನವಾಗಿ ಹೋಯಿತು. ನೋಡಿ ಎಷ್ಟು ಸರಿ ಉಂಟು. ದೇವೇಂದ್ರನಾದ್ರೂ ಸ್ತಂಭನ ಮಾಡುವುದಕ್ಕೆ ನನ್ನ ಹೆಂಡತಿ ಸಮರ್ಥಳಿದ್ದಾಳೆ ಅಂತ ಅರ್ಥ ಆಯ್ತಾ ಇಲ್ವೋ? ಹೌದೌದು. ಮತ್ತೆ ನೀನು ಯಾಕೆ ಬಂದದ್ದು? ಅವ ನನ್ನನ್ನು ಪ್ರಾರ್ಥಿಸಿದ, ಅದಕ್ಕೆ ನೀ ಬಂದ್ಯಾ? ನಾನು ಅವನ ಕಷ್ಟವನ್ನು ಆಲಿಸಿ ಬಂದೆ. ನನ್ನ ಕರಗಳು ಸ್ತಂಭವಾಗಿದೆ, ಕಷ್ಟವನ್ನು ಪರಿಹರಿಸು ಅಂತ ಕೇಳಿಕೊಂಡಾಗ ಕಷ್ಟವನ್ನು ಪರಿಹರಿಸಲು ಸುಖವಾಗಿ ಬಂದೆ. ನೀ ಪರಿಹರಿಸಬಾರ್ದಲ್ಲ. ಒಬ್ಬಳು ಋಷಿವಧು, ಋಷಿ ಪತ್ನಿ, ಆಶ್ರಮವಾಸಿನಿ, ನಿನ್ನನ್ನೇ ಅಂತರಂಗದಿಂದ ಪೂಜಿಸುವವಳು, ಸತ್ಯ ಸಂಕಲ್ಪ ಸ್ವರೂಪನಾದ ಭಗವಂತನನ್ನು ಹೇಳುವಾಗ ಸತ್ಯವೆಂದು, ಆಚರಿಸುವಾಗ ಧರ್ಮವೆಂದು, ಪೂಜಿಸುವಾಗ ದೇವರೆಂದು ಬಗೆದು ತನ್ನ ಅಂತರಂಗವನ್ನಾದರೂ ಬಗೆದು ತೋರಿಸಬಲ್ಲಂತಹ ಒಬ್ಬ ಸಾಧ್ವಿನಿ ಮಾಡಿದ ಕೃತ್ಯಕ್ಕೆ ನೀನು ತಡೆಯಾಗಿ ನಿಲ್ಲಬಾರ್ದಲ್ಲ. ಅದೇ ತಪ್ಪಲ್ವ ನಿಂದು? ಆದರೆ ಅವನು ನನ್ನ ಭಕ್ತನೇ ಅಲ್ವೋ? ಭಕ್ತರಾದ್ರೆ ಒಂದು ಸರಿ ಮಾಡುವುದಲ್ವ? ಅದನ್ನು ಕೊಲ್ಲುವುದ ನೀನು? ಸರಿ ಮಾಡುವಂತೆ ನಾನು ಕೇಳಿದ್ದು. ಕೇಳುವಾಗ ಅವಳು ಬಿಡ್ಲಿಲ್ಲ ಅಂತಾದ್ರೆ ಅವಳನ್ನೊಂದು ಕಂಬಕ್ಕೆ ಕಟ್ಟಿ ಹಾಕಬಹುದಿತ್ತಲ್ಲ ನಿನಗೆ. ಅಥವಾ ಅವಳು ಶಾಪ ಕೊಟ್ಟ ಹಾಗೆ ದೇವೇಂದ್ರನನ್ನು ಅವಳು ಮಾಡಿದ ಹಾಗೆ ನಿನಗೆ ಸ್ತಂಭನ ಮಾಡಬಹುದಿತ್ತಲ್ಲ. ಹೆಣ್ಣು ಶಿಕ್ಷಾರ್ಹಳು ಹೌದು, ವದಾರ್ಹಳ. ಹೆಣ್ಣನ್ನು ಕೊಲ್ಲುವುದಕ್ಕೆ ಅಧಿಕಾರ ಉಂಟಾ? ಸ್ವಾಮಿ, ನಿನ್ನ ಬಗ್ಗೆ ಗೌರವ ಇಲ್ಲದೆ, ನಿನ್ನ ಬಗ್ಗೆ ಭಕ್ತಿ ಇಲ್ಲದೆ, ನಿನ್ನ ಬಗ್ಗೆ ನಂಬಿಕೆ ಇಲ್ಲದೆ ನಾನು ಮಾತಾಡುವುದಲ್ಲ. ನೀನು ಚ್ಯುತಿರಹಿತನಾದ ಅಚ್ಯುತ, ನಿನ್ನನ್ನು ಪ್ರಶ್ನಿಸಬಾರದು ಯಾರು. ಹಾಗೆ ಅಂತ ನೀ ಮಾಡಿದ್ದನ್ನೆಲ್ಲ ಪ್ರಶ್ನಿಸದೆ ಇರುವ ಹಾಗೆ ಇರ್ಬೇಕದು. ನೀನು ಪ್ರಶ್ನಾತೀತನಾಗಿರುವಾಗ ನಿನ್ನನ್ನು ಯಾರು ಪ್ರಶ್ನಿಸುವುದಿಲ್ಲ. ನೀನು ವ್ಯವಹಾರ ಪ್ರಪಂಚಕ್ಕೆ ಈ ವೇಷ ಕಟ್ಟಿಕೊಂಡು ನಿನಗೆ ಸಂಕಲ್ಪ ಮಾತ್ರದಲ್ಲಿ ವೈಕುಂಠದಲ್ಲಿ ಕೂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಈ ವೇಷ ಕಟ್ಟುವ ಕೆಲಸ ಆಗ್ತದೆ. ಎಲ್ಲ ಮಾಡಬೇಕು, ಹೌದು. ಕುಳಿತಲ್ಲೇ ಎಲ್ಲವನ್ನು ಮಾಡಬಹುದು, ಅಲ್ಲಿಂದಲೇ ಅವನನ್ನು ಕೊಲ್ಲಬಹುದಿತ್ತು. ಕೊಲ್ಲುವುದು ನನ್ನ ಉದ್ದೇಶವಲ್ಲ. ದೇವೇಂದ್ರನ ಸಂಕಷ್ಟವನ್ನು ಪರಿಹರಿಸುವುದು, ದಾನವನನ್ನು ಬಿಡುಗಡೆಗೊಳಿಸುವುದು ಮಾತ್ರವಲ್ಲದೆ ನಾನೇನನ್ನು ಮಾಡಬೇಕು ಅದನ್ನು ಆಮೇಲೆ ನಾನು ಯೋಚಿಸಿ. ನಿತ್ತ ನೆಲದಲ್ಲಿಯೇ ನೀನು ಪ್ರಪಂಚವನ್ನು ಆಳಬಲ್ಲವ. ಕಣ್ಣ ಮೊನೆಯ ಚಲನೆಯ ಮೂಲಕವಾಗಿ ಲೋಕವನ್ನು ಸಂರಕ್ಷಿಸಬಲ್ಲ ದೇವರಾದ ನೀನು ದೇವೇಂದ್ರ
ಸ್ತಂಭೀಭೂತನಾಗುವುದಕ್ಕಿಂತ ಮೊದಲೇ ಗೊತ್ತಿಲ್ವಾ? ಖ್ಯಾತಿಯ ಶಾಪಕ್ಕೆ ಒಳಗಾದ ಅಂತ ಆದ್ರೆ ಸ್ತಂಭನಗೊಳ್ತಾರೆ ಅಂತ ಗೊತ್ತಿರ್ಲಿಲ್ವಾ? ತಮಾಸುರ ಯುದ್ಧಕ್ಕೆ ಬರುವಾಗಲೇ ನಿನಗೆ ಗೊತ್ತಿರ್ಲಿಲ್ವಾ? ತಮಾಸುರನನ್ನು ಅವರು ಓಡುವಾಗಲೇ ನಿನಗೆ ಗೊತ್ತಿರ್ಲಿಲ್ವಾ? ನನ್ನ ಆಶ್ರಮಕ್ಕೆ ಬರುವಾಗಲೇ ನಿನಗೆ ಗೊತ್ತಿರ್ಲಿಲ್ವಾ? ಅವರು ಆಶ್ರಮದಲ್ಲಿ ಆಶ್ರಯವನ್ನು ಬೇಡುವಾಗಲೇ ನಿನಗೆ ಗೊತ್ತಿರ್ಲಿಲ್ವಾ? ಪ್ರಸಂಗ ಆಗುವಷ್ಟು ಆಗಲಿ ಅಂತ ನೀನು ತಡ ಮಾಡಿ ಬಂದು ನನ್ನ ಹೆಂಡತಿಯನ್ನು ಕೊಂದಾದ. ಇದೆಲ್ಲವೂ ಕಥೆಯಲ್ಲಿ ನಡೆದು ಹೋಗ್ಲಿಲ್ಲ ಅಂತ ಆದ್ರೆ ಒಂದು ಪ್ರಸಂಗ ಅಂತ ಆಗ್ತದ ಸ್ವಾಮಿ. ನೀನು ಪ್ರಸಂಗ ಮಾಡು, ಒಂದು ಕುಳಿತುಕೊಂಡಲ್ಲೇ ಹೇಳಿದ್ರ ನೀನು ಪ್ರಸಂಗ ಮಾಡು. ನನ್ನ ಹೆಂಡತಿಯನ್ನು ಕೊಂದದ್ದು ಯಾಕೆ? ಕೊಂದದ್ದವಳು ಪ್ರಾಣವನ್ನಾದ್ರೂ ಕೊಟ್ಟೇನೋ ಅವರನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ದಕ್ಕೆ ಬಂದಿದೆ. ಈಗ ಅವಳನ್ನು ಕೊಂದಿ ನೀ ಬಂದದ್ದು ಯಾಕೆ ಇಲ್ಲಿಗೆ? ಎಲ್ಲಿಗೆ? ಇಲ್ಲಿಗೆ ಅವನನ್ನು ಬಿಡಿಸುವುದಕ್ಕಾಗಿ. ಯಾರನ್ನು? ತಮಾಸುರನನ್ನು ಕೊಂಡು ಹೋಗುವುದಕ್ಕಾಗಿ. ಕೊಂಡೋದ್ಯಾ? ನೀವು ಬಂದ್ರಲ್ಲ, ನೀನು ಒಳಗೆ ಎಂತದ್ದು ಮಾಡ್ತಾ ಇದ್ದದ್ದು? ಹುಡುಕುತ್ತಾ ಇದ್ದದ್ದು. ಅವ ಸಿಗ್ಲಿಲ್ವಾ? ಸಿಗಲಿಲ್ಲ. ನಿನಗೆ ಒಂದು ತಮಾಸುರನ್ನು ಹುಡುಕಲಿಕ್ಕೆ ಇಷ್ಟು ಹೊತ್ತು ಬೇಕು. ನನ್ನ ಹೆಂಡತಿಯನ್ನು ಕೊಲ್ಲಿಕ್ಕೆ